ಇಂಥ ಒಂದು ಹಬ್ಬದ ವಾತಾವರಣ ಇವತ್ತೆಲ್ಲರೂ ಕೂಡ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಊಟ ಕೊಡಿಸಿದಂತ ನಮ್ಮ ಗೋಪಾಲ್ ಕೂಡ ಧನ್ಯವಾದಗಳು ಹೇಳ್ತಾ, ನಮ್ಮ ಅಂಶಿಯವರ ಬಗ್ಗೆ ಎಷ್ಟು ಹೇಳಿದ್ರು ಸಾಕು. ಸಾಮಾನ್ಯವಾಗಿ ನೋಡಿ, ನಾನು ಬಹಳ ಕಡೆ ಹೇಳ್ತಾ ಇರ್ತೀನಿ, ಈ ಒಂದು ವೇದಿಕೆಯಲ್ಲಿ ಹೇಳಿಲ್ಲ ಅಂತ ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅನ್ನೋದು ಒಂದು ಮೇರು ಪ್ರಶಸ್ತಿ, ಅದು ಅತ್ಯುನ್ನತವಾದ ಪ್ರಶಸ್ತಿ. ಅದಕ್ಕೆ ಪ್ರತಿ ಸರಿ ಕೂಡ ಒಂದು 5,000 ಜನ ಅಪ್ಲಿಕೇಶನ್ ಹಾಕ್ತಾರೆ, ಅದರಲ್ಲಿ ಒಂದು 70-80 ಜನ ಕೊಡ್ತಾರೆ. 5,000-10,000 ಜನ ಹಾಕ್ತಾರೆ, ಎಲ್ಲರೂ ಕೂಡ ಸಾಧನೆ ಮಾಡಿರುತ್ತವ್ರೆ. ಆದ್ರೆ ಈ ಸರಿ ಕರ್ನಾಟಕ ಸರ್ಕಾರ ಏನ್ ಮಾಡ್ತಂದ್ರೆ, ನಾವು ಯಾರ ಹತ್ರ ಅಪ್ಲಿಕೇಶನ್ ತಗೊಳ್ಳಲ್ಲ, ನಾವೇ ಆರಿಸ್ಕೊಡ್ತೀವಿ ಅಂತ ಹೇಳಿದ್ರು. ಹಾಗೆ ಆರಿಸಿ ಮನೆಗೆ ಹೋಗಿ ಕೊಟ್ಟವರಲ್ಲಿ ನಮ್ಮ ಅಂಶಿ ಪ್ರಧಾನ ಕುಮಾರ್ ಅವರು ಇವತ್ತು ನಮ್ಮ ಗೋಪಾಲ್ ಸ್ವಾಮಿ ನಮ್ಮ ಅವ್ರು ಹೇಳ್ದಂಗೆ ನಮ್ಮ ಆತ್ಮೀಯ ಗೆಳೆಯ ಸುಮಾರು ಒಂದು 20 ವರ್ಷದಿಂದ ಲಯನ್ಸ್ ಅಲ್ಲಿ ಜೊತೆಯಾಗಿ ನಾವು ಸೇವೆಯನ್ನ ಸಲ್ಲಿಸ್ತಾ ಇದ್ದೀವಿ. ವಿಜಯನಗರದಲ್ಲಂತೂ ನಾನು ನೋಡ್ತಾನೆ ಇದ್ದೀನಿ, ಆಟೋಟ ಸ್ಪರ್ಧೆ ಇರ್ಬೋದು, ಯೋಗದಲ್ಲಿರ್ಬೋದು, ಜೊತೆಗೆ ರಾಜ್ಯೋತ್ಸವ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಅವರು ತೊಡಗಿಸ್ಕೊಂಡು ಜನರ ಮಧ್ಯೆ ತೊಡಗಿಸ್ಕೊಂಡು ಏನೋ ಒಂದು ರೀತಿ ಅದರಲ್ಲೇ ಒಂದು ಖುಷಿನ ಆನಂದವನ್ನ ಕಾಣ್ತಾ ಇದ್ದಾರೆ. ಇವತ್ತು ಕೂಡ ಆನಂದ ಕಾಣ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅವ್ರಿಗೆ ನಾನು ಅಭಿನಂದನೆಗಳನ್ನ ಹೇಳಲೇಬೇಕು. ಒಂದು ರೀತಿ ಜನನಾಯಕರಾಗಿ ಬೆಳೆಯೋದಕ್ಕೆ ಯಾವ್ಯಾವ ಗುಣ ಬೇಕೋ ಅದೆಲ್ಲವನ್ನು ಕೂಡ ಮೈಗೂಡಿಸ್ಕೊಂಡು ಬಿಟ್ಟಿದ್ದಾರೆ. ನಾನು ಮೊದಲ ಗೋಪಾಲ್ ಸ್ವಾಮಿ ನೋಡಿದ್ದೀನಿ, ಈಗ ಗೋಪಾಲ್ ಸ್ವಾಮಿ ನೋಡಿದ್ದೀನಿ, ಅದು ಗಜಾಂತರ ವ್ಯತ್ಯಾಸ. ಅವ್ರ ಮುಂದೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇನ್ನು ಎಡಿ ಶ್ರೀನಿವಾಸ್ ಅವ್ರ ಬಗ್ಗೆ ಇನ್ನು ಹೇಳೋದೇ ಬೇಡ. ಅವ್ರು ನಮ್ಮ ಒಂದು ಏರಿಯಾದಲ್ಲಿರೋದೇ ಅಂತವ್ರೊಬ್ರು ಹೆಮ್ಮೆ, ನಮ್ಮ ಒಂದು ಏರಿಯಾದಲ್ಲಿ ಎಡಿ ಶ್ರೀನಿವಾಸ್ ಅಂತ ಗಾಯಕ, ಆಕಾಶವಾಣಿಯ ಗ್ರೇಡ್ 1 ಗಾಯಕರು ಮೈಸೂರಲ್ಲಿ ಬಹಳ ಅಪರೂಪ. ಎಲ್ಲ ಒಬ್ಬರು 2-3 ಜನ ಇರ್ಬೇಕು ಅಂಥದ್ರಲ್ಲಿ ಅವರು ಆಕಾಶವಾಣಿ ಗಾಯಕರು, ನಮ್ಮ ದೂರದರ್ಶನ ಗಾಯಕರು ನಮ್ಮ ಜೊತೆ ಇದ್ದಾರೆ. ಅದು ನಮ್ಮ ಪಕ್ಕದಲ್ಲಿ ಇದ್ದಾರೆ ಅಂತಂದ್ರೆ ಇನ್ನೂ ಖುಷಿ ಅಲ್ವಾ. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಿಕ್ಕೆ ಕಾರಣರಾದಂಥವ್ರು ನಮ್ಮ ಉದಯ್ ಅವರು. ಯಾವಾಗಲೂ ಚುರುಕಾಗಿರ್ತಾರೆ, ಏನಾದ್ರು ಕೆಲಸ ಮಾಡ್ತಿರ್ತಾರೆ. ಅವ್ರಿಗೇನು ನಾನೊಬ್ಬ ನಾಯಕ, ನಾನೊಬ್ಬ ಈ ಅಧ್ಯಕ್ಷ ಅನ್ನೋದು ಒಂದು ಚೂರು ಮನಸ್ಸಲ್ಲಿಲ್ಲ. ಸುಮ್ಮನೆ ಏನೋ ಒಂದು ಕೆಲಸ ಮಾಡ್ತಿದ್ರೆ ಕೆಲಸ ಆಗ್ಬೇಕಷ್ಟೇ. ಅದು ನಮ್ಗೆಲ್ಲ ಸಪೋರ್ಟ್ ಆಗಿದೆ ನಮ್ಮ ಸಾಹೇಬರು, ನಂಜಯ್ಯನವರು. ನಾವು ಮೊದಲಿಂದ ಹೇಳಬರಿ ಆಗಿದ್ರು, ಎಕ್ಸಿಕ್ಯೂಟಿವ್ ಎಲ್ಲ ಕಡೆ ನಮ್ಮ ಜೊತೆ ಬೆಂತಟ್ಟಂತವ್ರು, ಅಂಥವ್ರಿದ್ರೆ ಎಲ್ಲ ಕೆಲಸ ಹೋಗುತ್ತೆ. ಇಂಥವ್ರ ಮಧ್ಯೆ ಇವತ್ತು ಅತ್ಯಂತವಾದ ಒಂದು ಸುಂದರವಾದಂಥ ಒಂದು ಕಾರ್ಯಕ್ರಮವನ್ನ ಇವತ್ತು ಏರ್ಪಡಿಸಿದ್ವಿ. ಇದಕ್ಕೆ ಕಾರಣ ನಮಗೆ ಗೊತ್ತು. ಕಳೆದ ಒಂದು ರಾಜ್ಯೋತ್ಸವ ಸಂದರ್ಭದಲ್ಲಿ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದರ ನಿಮಿತ್ತ, ಹಾಗೆ ನಮ್ಮ ಎಡಿ ಶ್ರೀನಿವಾಸ್ ಅವರು ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದರಿಂದ ಇಬ್ಬರು ಕೂಡ ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡಲಾಯಿತು. ಅಲ್ಲೇ ನಾವು ಹೇಳಿದ್ವಿ, ನೋಡಿ ನಿಮ್ಮ ಮಧ್ಯೆ ಇದ್ವಿ, ಹೊರಗಡೆ ಅಷ್ಟೊಂದು 100 ಕಾರ್ಯಕ್ರಮ ಕೊಡ್ತೀವಿ, ನಮ್ಮ ಏರಿಯಾದವ್ರಿಗೆ ಒಂದು ಕಾರ್ಯಕ್ರಮ ಕೊಡದೇ ಹೇಗೆ ಅಂತೇಳಿ ನಮಗೆ ಅವತ್ತಿಂದ ಆಯ್ತು. ಅವತ್ತೇ ಹೇಳಿದ್ವಿ ನಿಮ್ಗೊಂದು ಕಾರ್ಯಕ್ರಮ ಕೊಡ್ತೀವಿ ಅಂತೇಳಿ. ಅದರ ಒಂದು ಫಲಶ್ರುತಿ ಇವತ್ತು. ಜೊತೆಗೆ ಸಂಕ್ರಾಂತಿ ಹಬ್ಬ, ಜೊತೆಗೆ ಇವತ್ತು ಎಲ್ಲರೂ ಸೇರ್ಕೊಂಡು ನಮ್ಮ ವಿಜಯನಗರ ಅಸೋಸಿಯೇಷನ್, ಐಶ್ವರ್ಯ ಫೌಂಡೇಶನ್ ಎಲ್ಲ ನಾವೆಲ್ಲ ಸೇರ್ಕೊಂಡು ಒಂದು ಅತ್ಯದ್ಭುತ ರೀತಿಯಲ್ಲಿ ಇವತ್ತು ಈ ಒಂದು ಸಂಕ್ರಾಂತಿ ಹಬ್ಬ ನಾದನೂ ಇದೆ, ಗಾನನೂ ಇದೆ, ಊಟನೂ ಇದೆ, ಒಂದು ವೇದಿಕೆ ನಾವೆಲ್ಲ ಸೇರಿಕೆ ಒಂದು ನೆಟ್ವರ್ಕ್ ಬೆಳೆಯಲಿಕ್ಕೆ ಇಂಥ ಒಂದು ವೇದಿಕೆಯ ಅವಕಾಶ ಆಗಿದೆ. ಬಹಳ ಖುಷಿ ಆಗ್ತಾ ಇದೆ. ನಾನು ಹಿರಿಯ ನಾಗರಿಕ ಅಲ್ಲದಿದ್ರು ಕೂಡ ಈ ಒಂದು ವಿಜಯನಗರ ಬಡಾವಣೆಗೆ ಹಿರಿಯ ನಿವಾಸಿ. ನಾವು ಬಂದು 30 ವರ್ಷ ಆಯ್ತು. ನಾನು 2ನೇ ಮನೆ ಕಟ್ಟಿದ್ದಾಗ ಬಹಳ ಜನ ಕೇಳ್ತಾ ಇರ್ತೀನಿ, ಈ ಒಂದು ಪಾರ್ಕ್ ಅಲ್ಲಿ ಏನು ಇರಲಿಲ್ಲ, ಬರೀ ಮೈದಾನ ಆಗಿತ್ತು. ಆಗ ಶಿವಬಸಪ್ಪ ಮತ್ತೆ ಸಿದ್ದರಾಮಯ್ಯ ಅವ್ರ ಎಲೆಕ್ಷನ್ ಕ್ಯಾಂಪೇನ್ ಆಗಿತ್ತು. ಇಲ್ಲಿ ದೊಡ್ಡದಾಗಿ ಅನುಸರಿಸಿ ಅದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಎದುರುಗಡೆ ಅಂತ ಮೇನ್ ರೋಡ್, ಈಗ ಎಷ್ಟು ಬಿಸಿ ರೋಡು, ಆಗ ಮಣ್ ರೋಡ್ ನಾನು ನೋಡಿದ್ದೇನೆ. ಹಾಗೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನನೇ ಇರಲಿಲ್ಲ. ಇದನ್ನೆಲ್ಲ ನಾನು ಕಂಡಂತದ್ದಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಸುಮಾರು 35 ವರ್ಷದಿಂದ ನಮ್ಮ ಗೋಪಾಲ್ ಸ್ವಾಮಿ ಗೊತ್ತು, ಅಂಶಿ ಅವ್ರಿಗೂ ಗೊತ್ತು, ನಂಜಯ್ಯನವ್ರಿಗೂ ಗೊತ್ತು, ಲಯನ್ಸ್ ಕ್ಲಬ್ ಅಲ್ಲಿ ಸಾಮಾಜಿಕ ಸೇವೆ ಮಾಡ್ಕೊಂಡು ಬಂದವರು. ಯಾವಾಗಲೂ ಕೂಡ ಕೋಟು ಸೂಟು ಬೂಟಲ್ಲಿ ಕೈಯೆಲ್ಲ ಇದ್ದಿತ್ತು. ಅದಾದ ನಂತರ BIಗೆ ಹೋದ್ರು, ಅದು ಕಂಟಿನ್ಯೂ ಆಯ್ತು, ಕಡೆಯಲ್ಲೂ ಅದೇ ಕಂಟಿನ್ಯೂ ಆಯ್ತು. ಇದ್ರ ಮಧ್ಯೆ ಏನಾಯ್ತು, ನಮ್ಮ ಮುದ್ದು ಕೃಷ್ಣ ಅಂತೇಳಿ ನಮ್ಮ ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಅವರು ನಮ್ಮ ಮಧ್ಯೆ ಆತ್ಮೀಯತೆ ಬೆಳೆಯಿತು. ಅವರು ನನ್ನನ್ನು ಬಹಳ ಅಬ್ಸರ್ವ್ ಮಾಡಿದ್ರು. ಅಲಯನ್ಸ್ ಇರ್ಬೋದು, ಕ್ರೆಡೈ ಎಲ್ಲರೂ ಕೂಡ ಕೆಲಸ ಮಾಡ್ತಾನೆ ಅಂತ ಅಂದ್ಬಿಟ್ಟು ಮೈಸೂರಿನಲ್ಲಿ ನಮಗೆ ಸುಮಾರು 20 ವರ್ಷದಿಂದ ಘಟಕ ಇಲ್ಲ, ಸಾಂಸ್ಕೃತಿಕ ನಗರಿ, ಅಲ್ಲೇ ನಮ್ಮ ಸುಗಮ ಸಂಗೀತ ಇಲ್ಲ ಅಂತಂದ್ರೆ ಯಾವಾಗಲೂ ಒಂದು ಕೊರಗು.
ನೀನ್ ಏನಾದ್ರು ಮಾಡಿ ನೀ ಆ ಜವಾಬ್ದಾರಿ ತಗೋ ಅಂತಂದ್ರು. ನಾನು ಹೇಳಿದೆ ನಾನು ಗಾಯಕನೂ ಅಲ್ಲ, ವಾದ್ಯದವನು ಅಲ್ಲ, ಏನು ಅಲ್ಲ, ಅದೇನ್ ಕೊಡ್ತೀರಿ ನೀವು ಅಂತ. ಇಲ್ಲ, ನೀನ್ ಯಾವ್ದೇ ಹೋದ್ರು ಕೂಡ ಈಗ ಒಂದು ಡಿಪಾರ್ಟ್ಮೆಂಟ್ಗೆ ಅಂತಂದ್ರೆ ಅದನ್ನ ಬೆಳೆಸಕ್ಕೆ ಅದೇ ಆಗಿರ್ಬೇಕು ಅಂತಿಲ್ಲ, ಬೆಳೆಸೋ ಒಂದು ಆಡಳಿತ ಬೇಕು, ನೀನ್ ತಗೊಂಡ್ ಬೆಳೆಸ್ತೀಯ ಅಂತಂದ್ರು. ನೀವು ನಂಬ್ತಿರೋ ಬಿಡ್ತಿರೋ, ಅವತ್ತು ನಾನು ಬರೀ ಕೋಟು ಸೂಟು ಬೂಟ್ ಹಾಕ್ತಿದ್ದವನು, ಅವತ್ತು ಜುಬ್ಬಾ ಪೈಜಾಮಾಗ ಮನೆ ಹೊರಟಾಗ ಇದೇ ಶಾಲೆ ಮಕ್ಕಳು ಎಲ್ಲ ನಕ್ಬಿಟ್ಟಿದ್ರು, ನೋಡಿ ಅವತಾರನೇ ಚೇಂಜ್ ಆಗೋಯ್ತು ಅಂತೇಳಿ. ಬಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೇವಲ 2 ವರ್ಷದಲ್ಲಿ ಅದು ಎಷ್ಟು ಮಟ್ಟಿಗೆ ತೊಡಗಿಸ್ಕೊಂಡ್ವಿ ಅಂತಂದ್ರೆ, ಈಗಾಗಲೇ 40 ಕಾರ್ಯಕ್ರಮ ಮಾಡಿದ್ವಿ 2 ವರ್ಷದಲ್ಲಿ, 2 ಶಿಬಿರ ಮಾಡಿದ್ವಿ, 200 ನಾನು ಜನ ಕಲಿಸ್ಕೊಂಡಿದ್ದೀವಿ. ಜೊತೆಗೆ ಬಹಳಷ್ಟು ಜನಕ್ಕೆ ಒಂದು 300-400 ಜನಕ್ಕೆ ಗಾಯಕರನ್ನ ಸೃಷ್ಟಿ ಮಾಡಿದ್ದೀವಿ, ವೇದಿಕೆ ಕೊಟ್ಟಿದ್ದೀವಿ, ಎಲ್ಲರೂ ಕೂಡ ಹಾಡಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಜೊತೆಗೆ ಕವಿಗಳಿಗೂ ಕೂಡ ಹಾಡಕ್ಕೆ ಅವ್ರಿಗೂ ಕೂಡ ಬರೆಯೋದಕ್ಕೆ ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಟ್ಟಿದ್ವಿ. ಪ್ರತಿ ವರ್ಷ ಕೂಡ 3 ಪ್ರಶಸ್ತಿ ಕೊಡ್ತಾ ಇದ್ವಿ. ನಮ್ಮ ಮೇಡಿ ಶ್ರೀನಿವಾಸರಿಗೂ ಮೊನ್ನೆ ಕೊಟ್ಟಿದ್ದರಿಂದ, ಹಾಗೆ ಕವಿಗಳಿಗೆ, ವಾದ್ಯದವರಿಗೆ ಮತ್ತೆ ಹಾಡೋರ್ಗೆಲ್ಲರೂ ಕೊಡ್ತಾ ಇದ್ವಿ. ಎಲ್ಲಾ ರೀತಿ ಎಲ್ಲಾ ದಿಕ್ಕಿನಲ್ಲೂ ಕೂಡ. ಈಗ ಮೊನ್ನೆ ಶಾಲೆನೂ ಕೂಡ ಮಾಡಿದ್ವಿ, ಕಾಲೇಜು ಡಿಪ್ಲೊಮಾ ಹೊಸಮನ ಸಂಗೀತ ಪರಿಷತ್ತಿಂದ ಡಿಪ್ಲೊಮಾ ಸರ್ಟಿಫಿಕೇಟ್ ಕೊಡ್ತು ನಮ್ಮ ಅನಂತೇಶ್ವರ ಭವನದಲ್ಲಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು 35 ವರ್ಷ ನಾನು ಈ ಒಂದು ಸೋಷಿಯಲ್ ಸರ್ವಿಸ್ ಅಲ್ಲಿ ಇದ್ರೂ ಕೂಡ ಇಲ್ಲಿ ಸುಗಮ ಸಂಗೀತ ಪರಿಷತ್ ಬಂದು ಬರೀ ಕೇವಲ 2 ವರ್ಷದಲ್ಲಿ 40 ವರ್ಷದಿಂದ ಸಂಪಾದನೆ ಮಾಡಿದಂತ ಎಲ್ಲಾ ಖ್ಯಾತಿಗಿಂತ ದೊಡ್ಡ ಮಟ್ಟದಲ್ಲಿ ಇರ್ಬೋದು. ಅಂದ್ರೆ ಅಲ್ಲಿ ನಾನು ನಿಜವಾಗ್ಲೂ ಕೂಡ ಯಾವ ಖ್ಯಾತಿನೂ ಮಾಡಿಲ್ಲ, ಯಾಕಂದ್ರೆ ಜನರ ಮಧ್ಯೆ ಬೆಳೆತಿರ್ಲಿಲ್ಲ. ಲಯನ್ಸ್ ಅಲ್ಲಿ ಇದ್ದಾಗಲಿ ಇದ್ರಲ್ಲಿದ್ದಾಗಲಿ. ಆದ್ರೆ ಇದು ಸುಗಮ ಸಂಗೀತ ಬಂದ ಮೇಲೆ ಬರೀ ಕೇವಲ 2 ವರ್ಷಕ್ಕೆ 100ಕ್ಕಿಂತ ಜಾಸ್ತಿ ಪ್ರಶಸ್ತಿ, 1000ಕ್ಕಿಂತ ಜಾಸ್ತಿ ಸನ್ಮಾನಗಳು, ವಾರಕ್ಕೆ 3 ದಿವಸ ಪೇಪರ್ ಅಲ್ಲಿ ನನಗೆ ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರೇಟ್ ಎಲ್ಲ ಬಂತು. ಅದಕ್ಕೆ ನಾನು ಈ ಒಂದು ಸುಗಮ ಸಂಗೀತ ಅನ್ನೋದು ಜನರ ಮಧ್ಯೆ ಸೇರಿಸಲಿಕ್ಕೆ ಅವಕಾಶ ಆಯ್ತು. ನಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಒಂದಂತೂ ಹೇಳೋದಿದೆ, ನಮ್ಮ ಅಸೋಸಿಯೇಷನ್ ಅವರು ಅವಕಾಶ ಕೊಟ್ಟರೆ ಪ್ರತಿ ವರ್ಷ ಕೂಡ ಸಂಕ್ರಾಂತಿ ಸಂದರ್ಭದಲ್ಲಿ ನಾವು ಸಂಗೀತ ಮಾಡೋಕ್ಕೆ ಸಿದ್ಧರಿದ್ದೀವಿ ಸರ್. ವರ್ಷಕ್ಕೊಂದು ದಿವಸ ನಿಮ್ಮ ಜೊತೆ ಎಲ್ಲ ಬೆರೆತು ಒಂದು ರೀತಿ ಆನಂದದಿಂದ ಈ ಒಂದು ದಿನನ ಕಳೆಯೋಣ. ಜೊತೆಗೆ ನಮ್ಗೆ ಸಪೋರ್ಟ್ ಮಾಡೋಕ್ಕೆ ಹಬ್ಬ ಆಚರಿಸಕ್ಕೆ ಗೋಪಾಲ ಸ್ವಾಮಿ ಅವರು ಇದ್ದಾರೆ. ಅವ್ರು ಯಾವತ್ತೂ ನಾವು ಹೇಳೋದಿಲ್ಲ ಅನ್ನೋದ. ಈ ಒಂದು ಸಂದರ್ಭ ಹೀಗೆ ಹೊಲಿತಾ ಇರಲಿ ಅಂತ ಹೇಳ್ತಾ, ನನಗೆ ಈ ಒಂದು ಸಂದರ್ಭ ಒದಗಿಸ್ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ನಾನು ಮಾತನ್ನು ವಿರಮಿಸ್ತೀನಿ. ನಮಸ್ಕಾರ. ಬೈರಿ ಸರ್ ಬಗ್ಗೆ ಏನ್ ಹೇಳೋದು, ನಾವ್ ಎಷ್ಟು ಹೇಳಿದ್ರು ಪದಗಳು ಕಡಿಮೆ ಆಗ್ಬಿಡುತ್ತೆ. ನಮ್ಮ ಕನ್ನಡದಲ್ಲಿ ಅಕ್ಷರಗಳನ್ನ ಸಾಂಸ್ಕೃತಿಕ ನಗರಿಯಾದಂತಹ ನಮ್ಮ ಮೈಸೂರಲ್ಲಿ ಸುಗಮ ಸಂಗೀತ ಕ್ಷೇತ್ರಕ್ಕೆ ಅವರದೇ ಆದಂತಹ ಕೊಡುಗೆಯನ್ನ ಕೊಟ್ಟು ಹಲವಾರು ಕಲಾವಿದರಿಗೆ ಅವಕಾಶವನ್ನ ನೀಡಿ ಸಂಗೀತ ಕಾರ್ಯಕ್ರಮಗಳನ್ನ ಇಡೀ ಮೈಸೂರಿನಲ್ಲದೆ ಇಡೀ ಕರ್ನಾಟಕ ವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ